ನಾನೇ ಮೇಲ್ ಬಿದ್ದು ಮಾತಾಡ್ಸಿದ್ರು ನಾನು ಹುಡುಗಿರ್ ಜೊತೆ ಮಾತಾಡಲ್ಲ, ನಾನು ಈ ಶತಮಾನದ ಶ್ರೀರಾಮಚಂದ್ರ ಅಂತಿದ್ದವನು ಇದ್ದಕ್ಕಿದ್ದಂಗೆ ನನ್ನ ಕಾಲ್ ಮಾಡಿ ನಾನು ಮೀಟ್ ಆಗ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನೀನೇ ನನ್ನ ಫಸ್ಟ್ ಪ್ರಿಯಾರಿಟಿ ಅಂತೆಲ್ಲ ಹೇಳ್ತಿದ್ದಾನೆ ಅಂದ್ರೆ ಅವನ ಉದ್ದೇಶ ಏನಾಗಿರ್ಬೋದು? ಅಲ್ಲ, ಮಾತಾಡೋಕ್ಕೂ ಚೌಕಾಸಿ ಮಾಡ್ತಿದ್ದವನು ದಿಢೀರ್ ಅಂತ ಮೀಟ್ ಆಗ್ಬೇಕು ಅಂತ ಅಂದಾಗ ಯಾರಿಗಾದ್ರೂ ಶಾಕ್ ಆಗಲ್ವಾ? ಅಲ್ಲ, ಇವನೊಂಥರ ನಿಗೂಢ ಮನುಷ್ಯ ಅನ್ಸ್ತಾನಪ್ಪ. ಮೀಟ್ ಮಾಡಿ ಮಾತಾಡೋ ಅಂತದ್ ಏನಿರ್ಬೋದು? ಇವನೇನಾದ್ರೂ ನಂಗೆ ಪ್ರಪೋಸ್ ಮಾಡೋ ಸ್ಕೀಮ್ ಏನಾದ್ರೂ ಹಾಕಿದಾನ? ನಂಗೆ ಯಾಕೋ ಅದೇ ಡೌಟ್ ಹೊಡಿತಿದ್ಯಲ್ಲ. ಒಂದ್ ವೇಳೆ ಅದೇನಾದ್ರೂ ನಿಜ ಆಗಿದ್ರೆ ನಾನು ಅವನಿಗೆ ಓಕೆ ಅಂತ ಹೇಳ, ಆಗಲ್ಲ ಅಂತ ಹೇಳ. ಆರ್ತಿಯವರೇ, ನೀವು 8 ರಿಂದ 10 ರೇಷ್ಮೆ ಸೀರೆನ ರೆಡಿ ಮಾಡ್ಕೊಳ್ಳಿ. ರೌಡಿನಂದಿ, ನೀನು ಹಣ್ಣು ಕಾಯಿ ಎಲ್ಲ ತಗೊಂಡ್ಬಂದ್ಬಿಡು. ಆದ್ಯ, ಇನ್ನೊಂದಷ್ಟು ವೆರೈಟಿ ಸ್ವೀಟ್ಸ್ ಎಲ್ಲ ತಗೊಂಡ್ಬಂದ್ಬಿಡು. ಲೇಟ್ ಮಾಡ್ಬಿಡಿ, ಓಕೆ? ಬೇಗ ಆಗ್ಬೇಕು. ಇದೆಲ್ಲ ಈಗ ಯಾಕೆ ಬಾವಾ? ವಾಟ್ ಈಸ್ ದಿಸ್ ಯಾ? ನನ್ನ ತಮ್ಮ ಲವ್ ಅಲ್ಲಿ ಬಿದ್ದಿದ್ದಾನೆ. ಅಂಡ್ ಲವ್ ಮ್ಯಾಟರ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಬನ್ನಿ, ಈಗಲೇ ಹೋಗಿ ಆ ಹುಡುಗಿ ಯಾರು, ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ನಿಶ್ಚಿತಾರ್ಥನ ಮುಗಿಸ್ಕೊಂಡು ಬಂದ್ಬೇಡ. ಕರೆಕ್ಟ್ ಅಣ್ಣ. ಲವ್ ಇವತ್ತಿದ್ದಾಗೆ ನಾಳೆ ಇರಲ್ಲ, ಏನ್ ಬೇಕಿದ್ರು ಆಗ್ಬೋದು. ಬನ್ನಿ ಇವಾಗ್ಲೇ ಹೋಗ್ಬಿಡೋಣ. ಹೌದೌದು, ಲವ್ ಮಾಡೋರು ವಿರಹ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೇಮ ಪಕ್ಷಿಗಳನ್ನ ಜಾಸ್ತಿ ದಿವಸ ದೂರ ಇಡಬಾರ್ದು. ಅದಕ್ಕೆ ಅವರಿಬ್ಬರಿಗೂ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಆಮೇಲೆ ಅವರಿಬ್ರು ಫೇಸ್ಬುಕ್ ಅಲ್ಲಿ ಸಂಸಾರ ಅಂದ್ರೆ ಏನು ಅಂತ ಪೋಸ್ಟ್ ಹಾಕೊಂಡಿರ್ಲಿ. ಕೂಲ್. ಯಾಕೆಲ್ರು ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಸದ್ಯಕ್ಕೆ ನನ್ನ ಲವ್ ಇನ್ನೂ 2 ಆಗಿಲ್ಲ. ನಾನಿನ್ನೂ ಪ್ರಪೋಸ್ ಮಾಡಿಲ್ಲ. ಪ್ರಪೋಸ್ ಮಾಡಿ ಅವಳು ಓಕೆ ಅಂದ್ಮೇಲೆ ಬಾಕಿ ನೋಡ್ಕೊಳ್ಳೋಣ. ಇನ್ನೂ ಪ್ರಪೋಸ್ ಮಾಡಿಲ್ವಾ? ಆಗ್ಲೇ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ನನಗೆ ಮುಂಚೆನೆ ಗೊತ್ತಿತ್ತು ಗಾನ್ ಕೇಸು ಅಂತ. ರಾಜಣ್ಣ, ಕೂಸ್ ಹುಟ್ಟಕ್ಕೂ ಮುಂಚೆ ಕುಲಾವಿ ಹೋಲ್ಸಿದ್ರು ಅನ್ನೋ ಗಾದೆನ ನಿಮ್ಮಂತರ್ನ ನೋಡೇ ಹೇಳಿದ್ದಾರೆ ಅನ್ಸುತ್ತೆ. ನನಗ್ ನೀವು ಹುಡುಗಿ ಮನೆಗೆ ಹೋಗೋಣ ಅಂದಾಗ್ಲೇ ಡೌಟ್ ಬಂತು. ಅನ್ಯ ಗ್ರಹದ ವನ್ಯಜೀವಿಗಳಿಗೆ ಲವ್ ಆಗಲ್ಲ ಅಂತ. ವಾಟ್? ಅದು ಫ್ಲೋ ಅಲ್ಲಿ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗೋಯ್ತು. ಎಲ್ರು ಫಸ್ಟ್ ಪ್ರಪೋಸ್ ಮಾಡಿ ಹುಡುಗಿ ಒಪ್ಪಾದ್ಮೇಲೆ ಡೇಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹೇಳ್ತಾರೆ ಮಗ ಒಂದ್ ಹುಡುಗಿ ಲವ್ ಮಾಡ್ತಿದೀನಿ ಅಂತ. ಆದ್ರೆ ನಮ್ಮ ಹುಡುಗ ನೋಡು, ಏನು ಸ್ಟಾರ್ಟೇ ಮಾಡಿಲ್ಲ, ಅವಾಗ್ಲೇ ನಮ್ಮ ಹುಡುಗಿ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ಅವಳ ಲವ್ ಮಾಡ್ತಿದ್ದೀನಿ ಕಣೋ. ಅವಳ ಜೊತೆ ಮಾತಾಡೋದು ನೋಡಿದ್ರೆ ಅವಳಿಗೂ ಇಷ್ಟ ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಗಂಡು ಮಕ್ಕಳು ಕುಲ ಹಾಳಾಗಿದ್ದೆ ಈ ಕನ್ಫ್ಯೂಷನ್ ಇಂದ ಧ್ರುವ ಸರ್. ನೀವು ಅಪಾರ್ಥ ಮಾಡ್ಕೊಂಡಿಲ್ಲ ತಾನೆ? ನಾನು ನನ್ಗೆ ಗೊತ್ತು ಅವಳ ಮನಸ್ಸಲ್ಲಿ ನನಗೆ ಪ್ರೀತಿ ಇದೆ ಅಂತ. ಅದಕ್ಕೆ ಇವತ್ತು ನಾನು ಅಫಿಷಿಯಲ್ ಆಗಿ ಅವಳಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಅವಳ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕದ್ಮೇಲೆ ಆ ಹುಡ್ಗಿನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಅದನ್ನ ಎಲ್ರು ಮಾಡ್ತಾರೆ. ಈ ಸತಿ ಸ್ವಲ್ಪ ಚೇಂಜ್ ಇರ್ಲಿ. ನಿಮ್ ಪ್ರಪೋಸ್ ನಾವು ಲೈವ್ ಆಗಿ ನೋಡಿ ಇಮಿಡಿಯೇಟ್ ಸ್ಟೇಟಸ್ ಹಾಕಿ ಬ್ರೇಕಿಂಗ್ ನ್ಯೂಸ್ ಮಾಡ್ತೀವಿ. ಏನಂತೀರಿ? ಬಾಯಿ ಕಾಂತ ಬಾಬಾ, ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನದು? ಹುಡುಗಿ ಬ್ಯಾಕ್ ಗ್ರೌಂಡ್ ನೋಡಿ ಅಮ್ಮ ಒಪ್ತಾರ ಇರುವಂತ ಸ್ವಲ್ಪ ಡೌಟ್ ಇದೆ. ಡೋಂಟ್ ವರಿ ಧ್ರುವ, ಪ್ರೀತಿ ಬ್ಯಾಕ್ ಗ್ರೌಂಡ್ ಕೇಳಲ್ಲ. ಮುನ್ನುಗ್ತಾ ಇರೋ, ನಾವು ನಿನ್ ಜೊತೆ ಇರ್ತೀವಿ. ಧ್ರುವ, ಹುಡುಗಿ ಹೇಗೆ? ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಲ್ವಾ? ಅಣ್ಣ, ಹುಡುಗಿ ತುಂಬಾ ಒಳ್ಳೆಯವಳು. ನಮ್ಮ ಮಾರುತಿ ಅದಕ್ಕೆ ಅಮೂಲ್ಯ ಅವರಷ್ಟೇ ಒಳ್ಳೆಯವಳು. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ತುಂಬಾ ಸಂಸ್ಕಾರ ಇರುವಂತ ಫ್ಯಾಮಿಲಿ. ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾರೆ. ಹಾಗಾದ್ರೆ ನೀನ್ ಯೋಚನೆ ಮಾಡ್ಬೇಡ. ಹುಡುಗಿ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾಳೆ ಅಂದ್ರೆ ಅಮ್ಮ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಮೊದ್ಲು ನನ್ ಮದ್ವೆಗೂ ವಿಕ್ರಮ್ ಮದ್ವೆಗೂ ಅಮ್ಮ ಇಲ್ಲಿ ಒಪ್ಕೊಂಡಿದ್ರು, ಕಾಲಕ್ರಮೇಣ ಒಪ್ಕೊಂಡ್ರು. ಹಾಗೆ ನಿನ್ ಮದ್ವೆಗೂ ಒಪ್ಕೊಳ್ತಾರೆ. ಅಮ್ಮನ ನಾನು ಒಪ್ಪಿಸ್ತೀನಿ, ತಲೆ ಕೆಡ್ಸ್ಕೊಳ್ಬೇಡ. ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ಳೋಣ. ಅಮ್ಮ ಅರ್ಥ ಮಾಡ್ಕೊಳ್ತಾರೆ. ಎಸ್ ಧ್ರುವ, ಅಗ್ರಜಾನೇ ನಿನ್ ಸಪೋರ್ಟ್ ನಿಂತಿದ್ದಾನೆ ಅಂದ್ಮೇಲೆ ನಿನ್ ಮದುವೆ ಆಯ್ತು ಅಂತ ಅನ್ಕೊಂಡ್ಬಿಡು.
ಎಲ್ಲಿಗೆ ಹೋಗ್ತಿದ್ಯಾ? ಪರಿ ಏಯ್. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ ಅಮ್ಮ. ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವಸ್ಥಾನಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ಯಾ? ಇಷ್ಟು ವರ್ಷದಲ್ಲಿ ಎಂದೂ ಇಲ್ದೇ ಇರೋದು ಇವತ್ತೇನಮ್ಮ ಅಂತ ವಿಶೇಷ? ಅಮ್ಮ ಇವತ್ತೇನ್ ಸ್ಪೆಷಲ್ ಅಂತ ನಿಂಗೆ ನೆನ್ಪಿಲ್ವಾ? ಏನಮ್ಮ ಅದು ಸ್ಪೆಷಲ್ಲು? ಇವತ್ತು ಹೋಳಿ ಹಬ್ಬ ಅಲ್ವಾಪ, ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೀನಿ. ಅಲ್ಲ ಕಣೆ, ಹೋಳಿ ಹಬ್ಬದ ದಿನ ಹೊರಗಡೆ ಹೋದ್ರೆ ಯಾರಾದ್ರೂ ಬಣ್ಣ ಹಾಕ್ಬಿಡ್ತಾರೆ ಅಂತ ಹೆದರ್ಕೋತೀವಿ. ಅಂತದ್ರಲ್ಲಿ ನೀನು ಇಷ್ಟು ಚೆನ್ನಾಗಿ ತಯಾರಿಯಾಗಿ ಹೋಗ್ತಿದ್ಯಲ್ಲ, ಆಶ್ಚರ್ಯ ಆಗ್ತಿದ್ಯಪ್ಪ. ಬಣ್ಣ ಹಾಕ್ತಾರೆ ಅಂತ ಹೆದರ್ಕೊಂಡು ಒಳಗ್ ಕುತ್ಕೊಳಕಾಗತ್ತಾ ಅಮ್ಮ? ನನ್ಗೆ ಇವತ್ತು ಸೀರೆ ಉಟ್ಕೋಬೇಕು ಅನ್ಸ್ತು, ಉಟ್ಕೊಂಡಿದ್ದೀನಿ. ನೀನು ಸುಮ್ನೆ ಬಣ್ಣ ಹಾಕಕ್ಕಿಂತ ಮುಂಚೆನೆ ಬಣ್ಣದ ಮಾತಾಡಿ ನಂಗೆ ಹೆದರ್ಸ್ಬೇಡ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ. ನಮ್ಮ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಿನ್ನ ಹುಷಾರಲ್ಲಿ ನೀನಿರಮ್ಮ. ಸರಿಯಪ್ಪ, ಹೋಗ್ ಬರ್ತೀನಿ. ಒಂದ್ ನಿಮಿಷ ಇರು. ಮತ್ತೇನ್ ಪರಿ? ಅಯ್ಯೋ, ಮುದ್ದಾಗಿ ಕಾಣ್ತಿದ್ಯಾ ಕಣೆ. ನನ್ ದೃಷ್ಟಿನೇ ತಾಕ್ಬೋದು, ತಡಿ ದೃಷ್ಟಿ ತೆಗೆದ್ಬಿಡ್ತೀನಿ. ಇಷ್ಟು ಮುದ್ದಾಗಿ ಕಾಣ್ತೀರ ನಿನ್ಗೆ. ಇವತ್ತು ಯಾವ್ದಾದ್ರೂ ಒಂದ್ ಒಳ್ಳೆ ಸಂಬಂಧ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇದೇ ಪರ್ಸನಲ್. ಇನ್ನೊಂದ್ಸಲ ಸಾಯ್ತೀನಿ ಅಂತೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ. ಅದೇ ಮತ್ತೆ ಆಫ್ಟರ್ ಒಂದು ಹುಡುಗಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲ, ನೀ ಈ ತರ ಎಲ್ಲ ಮಾತಾಡ್ಬೇಡ. ಇನ್ಮೇಲೆ ಈ ತರ ಮಾತಾಡಿದ್ರೆ ನಾ ಸತ್ತೋಗ್ತೀನಿ ಅಷ್ಟೇ. ಜಸ್ಟ್ ಶರಾಪ್ ಆದ್ಯ. ಅವ್ನು ಸಾಯ್ಬೇಡ ಅಂತ ಅದನ್ನೇ ಹೇಳ್ತಿದ್ದೀನಿ, ನೀನು ಅದನ್ನೇ ಮಾತಾಡ್ತಿದ್ಯಲ್ಲ. ಧ್ರುವ, ಕೊಯ್ನೂರು ಡೈಮಂಡ್ ಕಣೋ ನೀನು. ನಿನ್ನ ಯಾವಳ ಬೇಡ ಅಂತಾರೆ, ಅಕಸ್ಮಾತ್ ನಿನ್ನ ಬೇಡ ಅನ್ಬಿಟ್ರೆ ಅವಳು ನಿನಗೆ ಲಾಯಕ್ಕೆ ಅಲ್ಲ ಮಗ. ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ರಾಜಣ್ಣ. ನಿಮ್ ಲವ್ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ನಮ್ಮೆಲ್ರಿಗೂ ಪಾರ್ಟಿ ಕೊಡ್ಸಕ್ ರೆಡಿ ಇರಿ ಅಷ್ಟೇ. ಅಜಣ್ಣ, ಅವಳೇನಾದ್ರೂ ಗಾಂಚಲಿ ಮಾಡಿದ್ರೆ ನನಗೆ ಒಂದೇ ಒಂದ್ ಫೋನ್ ಕಾಲ್ ಹಾಕಿ. ಅವಳು ಎಲ್ಲಿರ್ತಾಳೋ ಅಲ್ಲಿಗೆ ಬಂದು ಪ್ರೀತಿ ಪಾಠ ಮಾಡ್ತೀನಿ. ಬೇಕಿದ್ರೆ ಪ್ರೇಮಲೋಕ ಮೂವಿ ಕೂಡ ತೋರಿಸ್ತೀನಿ. ಆಗ ಅವಳು ನೀನೇ ನನ್ ರಣತಿನ ಅಂತ ಒಪ್ಕೊಂಡು ಓಡ್ ಬರ್ತಾಳೆ. ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಎತ್ತಾಕೊಂಡ್ಬಿಟ್ಬಿಟ್ಟು ನನ್ನ ತಮ್ಮಂಗ್ ಮದುವೆ ಮಾಡಿಸ್ತೀನಿ. ವಿಕ್ರಾಂತ್, ಹಾಗೆಲ್ಲ ಮಾಡಿದ್ರೆ ನಮ್ಮನೆ ಮರ್ಯಾದೆ ಹೋಗೋದು. ಬೇಕಾದ್ರೆ ಹೋಗಿ ಹುಡುಗಿ ಹಬ್ಬ ಮಾತ್ರ ಒಂದ್ಸಲ ಕುತ್ಕೊಂಡು ಮಾತಾಡೋಣ. ಇದಪ್ಪ ತೂಕದ ಮಾತು ಅಂದ್ರೆ. ಆಯ್ತು. ಪ್ರೀತಿ ಓಕೆ ಆದ್ಮೇಲೆ ಪ್ರೀತಿ ಹೇಗ್ ಮಾಡ್ಬೇಕು, ಮದ್ವೆ ಹೇಗ್ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರನೇ ಟ್ಯೂಷನ್ ತಗೋತೀನಿ. ಸದ್ಯಕ್ಕೆ ನಂಗೆ ಟೈಮ್ ಆಗಿದೆ, ನಾನು ನೋಡ್ಲಾ? ಧ್ರುವ, ಎಲ್ಲ ಹೋಗ್ತಿದ್ಯಾ? ಅವಳಿಗೆ ನಾನು ಇವತ್ತು ನನ್ನ ಮೀಟ್ ಮಾಡಿ ನಿನ್ನ ಒಪಿನಿಯನ್ ಹೇಳೋ ಅಂತ ಟೈಮ್ ಕೊಟ್ಟಿದ್ದೆ ವಿಕ್ಕಿ. ಅವಳು ನಂಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ. ನಾನು ಹೋಗೋದು ಸ್ವಲ್ಪ ಲೇಟ್ ಆದ್ರೂ ಅವ್ಳು ರಿಟರ್ನ್ ಹೋಗ್ಬಿಡ್ತಾಳೆ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಸರಿ, ಬರ್ತಾ ಏನಾದ್ರೂ ಗುಡ್ ನ್ಯೂಸ್ ತಗೊಂಡ್ ಬಾ. ಸರಿನಪ್ಪ, ಹೋಗ್ಬಾ. ಒಳ್ಳೆದಾಗ್ಲಿ. ಆಲ್ ಬೆಸ್ಟ್. ನಮ್ದು ಬಂದಿರ್ಲಿ. ಧ್ರುವ, ಹೋಳಿ 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 ಹೋಳಿ. ಧ್ರುವ, ಏನಾಯ್ತು? ಹೋಗ್ಲಿಲ್ವಾ? ಇಲ್ಲ ವಿಕ್ಕಿ, ಹೋಗ್ಲಿಲ್ಲ. ಯಾಕೆ ಧ್ರುವ, ಏನಾದ್ರೂ ಪ್ರಾಬ್ಲಮಾ? ಯಾಕೆ ಡಲ್ ಆಗಿದ್ಯಾ? ಭಯ ಪಟ್ಕೊಂಡಿದ್ಯಾ ಹೇಗೆ? ಲವ್ ಅಲ್ಲಿ ಈ ತರ ಎಲ್ಲ ಭಯ ಪಟ್ಕೊಂಡ್ರೆ ವರ್ಕೌಟ್ ಆಗಲ್ಲಮ್ಮ. ಸ್ವಲ್ಪ ಲೇಟ್ ಆದ್ರೂ ನಾವು ತಿನ್ಸ್ಬೇಕಾಗಿರೋ ಕಾಳನ್ನ ಬೇರೆ ಯಾವನಾದ್ರೂ ತಿನ್ಸಿ ಹಕ್ಕಿನ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನೀನು ಕಣ್ ತುಂಬಾ ನೀರು ಬಾಯಿ ತುಂಬಾ ಬೀರು ಅಂತ ಅಳ್ಕೊಂಡು ಹಾಡು ಹೇಳ್ಬೇಕಾಗತ್ತಷ್ಟೆ. ಭಯನ ಆ ಥರ ನಿಲ್ವಲ್ಲ. ಹಾಗಾದ್ರೆ ಮತ್ತೆ ಯಾಕೆ ವಾಪಸ್ ಬಂದಿದ್ದು? ಆ ಹುಡ್ಗಿ ಇವತ್ತು ನಮ್ಮ ಮನೆಗೆ, ಐ ಮೀನ್ ಅವಳ ಮನೇಲಿ ಇವತ್ತು ತುಂಬಾ ಕೆಲ್ಸ ಆಯ್ತಂತೆ. ಅದಕ್ಕೆ ಇವತ್ತು ಬೇಡ, ನಾಳೆ ಮೀಟ್ ಮಾಡೋಣ ಅಂದ್ಲು. ಹೇಗಿದ್ರು ಇವತ್ತು ಹೋಲಿ ಹಬ್ಬ ಅಲ್ವಾ, ನಿನ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ಬಿಟ್ಟೆ. ಈ ಹುಡುಗಿರೇ ಹಾಗೆ ಧ್ರುವ, ಕಾಳು ತಿನ್ನೋದು ಅವರಾದ್ರೂ ನೀರ್ ಕುಡ್ಸೋದ್ ಮಾತ್ರ ಹುಡುಗರಿಗೆನೆ. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊಳ್ಬೇಡ. ಇವತ್ತೊಂದಿನ ನಿನ್ ಬ್ರಹ್ಮಚಾರಿ ಲೈಫ್ ನ ಎಂಜಾಯ್ ಮಾಡ್ಬೋದು. ಬಾ.
ಮಾತು ಮೌನ ಬೆಳ್ಳಿ ಬಂಗಾರ ಅನ್ನೋ ಗಾದೆನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ಅದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗಾದಿನ ಉಲ್ಟಾಪಲ್ಟ ಮಾಡಬೇಡ. ಗಾದೆ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ಮಾತು ಶುರು ಮಾಡಕ್ಕೆ ಇನಿಷಿಯೇಟಿವ್ ತಗೊಂಡಿದ್ದಷ್ಟೇ. ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದು ಮುಖ ನೋಡ್ತಾ ನಿಂತ್ರೆ ಇನ್ನೇನ್ ಮಾಡೋದು? ತುಂಬಾ ಇಂಪಾರ್ಟೆಂಟ್ ವಿಷಯ ದೀತಿ, ಅದೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಗೆ ಹೇಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ನೆ ಪೀಠಿಕೆ ಆಗದೆ ಏನಂತ ಡೈರೆಕ್ಟ್ ಆಗಿ ಹೇಳು. ಅವತ್ತು ಇವ್ಳು ಪ್ರಪೋಸ್ ಮಾಡಿದಾಗ್ಲೇ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವಳು ಪ್ರಪೋಸಲ್ ನ ರಿಜೆಕ್ಟ್ ಮಾಡಿ ಈಗ ನನ್ ಪ್ರಪೋಸಲ್ ಒಪ್ಕೊಂಡ್ರೆ ಒಪ್ಕೋತಾಳ? ಒಂದ್ ವೇಳೆ ಅದೇ ಕೋಪ ಇಟ್ಕೊಂಡು ಆಗಲ್ಲ ಅಂದ್ರೆ? ಅಪ್ಪ ತಂದೆ ತಾವು ಸ್ವಗತದಲ್ಲೇ ಸಮಯ ಸ್ವಾಹ ಮಾಡೋ ಪ್ಲಾನ್ ಇದ್ರೆ ಈಗಲೇ ಹೇಳ್ಬಿಡಿ, ನಾವು ನಮ್ ಕೆಲಸ ನಾವು ನೋಡ್ಕೋತೀವಿ. ಅದಿತಿ ಅದಾಗಲ್ಲ. ಸರಿ ಬಿಡಪ್ಪ, ನಿನಗೆ ಇವಾಗ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿನ್ಗೆ ಯಾವಾಗ ಹೇಳ್ಬೇಕನ್ಸುತ್ತೋ ಅವಾಗ್ಲೇ ಹೇಳು. ಅಲ್ಲೆಲ್ರು ಹೋಳಿ ಆಡೋದಕ್ಕೆ ಕಾಯ್ತಿದ್ದಾರೆ, ನಾನು ಹೋಗ್ತೀನಿ. ಏನ್ ಮಾಡ್ತಿದ್ಯಾ? ನಾನ್ ಕೆಳಕ್ ಹೋಗ್ಬೇಕು, ಕೈ ಬಿಡು. ಅದಿತಿ, ನಿಮ್ಗೆ ನೀನ್ ಅಕ್ಕಂದ್ರೆ ತುಂಬಾ ಇಷ್ಟ ಅಲ್ವಾ? ನೀನವ್ರನ್ನ ತುಂಬಾ ಮಿಸ್ ಮಾಡ್ಕೋತೀಯಾ? ಇದನ್ ಕೇಳಕ್ ಇಲ್ಲಿ ಕರ್ದ್ಯಾ? ಇದನ್ ಫೋನಲ್ಲೇ ಕೇಳಿದ್ರೆ ಹೇಳ್ತಿದ್ದೆ. ಅದಿತಿ, ನಿಮ್ಗೆ ನಮ್ಮ ಅಜ್ಜಿ ನಮ್ಮಪ್ಪ ಅಂದ್ರೆ ಇಷ್ಟನಾ? ಅವ್ರ ಕಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಇಂಟರ್ವ್ಯೂ ಮಾಡ್ತಿದ್ಯಾ? ಏನ್ ವಿಷಯ? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಪ್ಲೀಸ್ ಆನ್ಸರ್ ಮಾಡೋದಿತಿ. ಇಬ್ರು ತುಂಬಾ ಒಳ್ಳೆಯವರು, ಅದಕ್ಕೆ ಇಬ್ರು ಕಂಡ್ರು ನನಗೆ ತುಂಬಾ ಇಷ್ಟ. ಮತ್ತೆ ವೇದಾಂತ ಅಣ್ಣ ವಿಕ್ಕಿ ಇಷ್ಟ ಆಗ್ತಾರಾ? ಹೌದು, ನಾನು ಎಲ್ಲರಿಗಿಂತ ವಿಕ್ಕಿ ಬಾಬಾ ವೇದಾಂತ್ ಬಾಬಾನೆ. Will you marry me? 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 ಪ್ಲೀಸ್ ಹೇಳೋದೈತಿ, ನಿಂಗಂದ್ರೆ ಇಷ್ಟನಾ? ವಿಲ್ ಯು ಮ್ಯಾರಿ ಮೀ? ಇಷ್ಟು ಸುಲಭ ಕೇಳ್ಬಿಟ್ರೆ ಏನ್ ಮಜಾ ಇರುತ್ತೆ? ಹುಡ್ಗಿರ್ ಕಾಯಿಸ್ಬೇಕು, ಹುಡುಗರ್ ಕಾಯ್ಬೇಕು, ಅದೇ ಮಜಾ. ಇವ್ ನನ್ಗೆ ಎಷ್ಟ್ ತಾಟಾಕ್ಸಿಲ್ಲ, ಇಷ್ಟು ಸಲೀಸಾಗಿ ಒಪ್ಕೊಳ್ಬಾರ್ದು. ಅಲ್ಲ, ಸರ್ನು ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ದಿತಿ ಪ್ಲೀಸ್ ಹೇಳು. ಸರಿ, ನನ್ ಕಂಡೀಷನ್ಗೆಲ್ಲ ಒಪ್ಕೊಳ್ತೀಯ ಅನ್ನೋದಾದ್ರೆ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ನಿನ್ ಪಾಡ್ ನಿನ್ಗೆ, ನನ್ ಪಾಡ್ ನನ್ಗೆ. ಕಂಡೀಷನ್? ಹೌದು. ಸರಿ, ಏನು ಅಂತ ಹೇಳು. ಕಂಡೀಷನ್ ನಂಬರ್ 1, ನೀನ್ ಇನ್ಮೇಲೆ ನಂಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದೆಲ್ಲ ಮಾಡ್ಬಾರ್ದು. ಆಗಲ್ಲ ಅಂದ್ರೆ ಹೇಳು, ಇಲ್ಲಿಗೆ ಪ್ರಶ್ನೋತ್ತರ ಕಾರ್ಯಕ್ರಮನ ಮುಗಿಸ್ಬೇಡ. ಇಲ್ಲ ಇಲ್ಲ, ಓಕೆ ಮಾಡಲ್ಲ. ಕಂಡೀಷನ್ ನಂಬರ್ 2, ಸಿನಿಮಾಗ್ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ, ಡಿನ್ನರ್ ಹೋಗೋಣ ಅಂತೆಲ್ಲ ಕರಿಬಾರ್ದು. ಇದು ಓಕೆ, ನಮ್ಮ ಅಣ್ಣನ ನಾಣೆಗೂ ನಾನು ಕರೆಯಲ್ಲ. ಕಂಡೀಷನ್ ನಂಬರ್ 3, ಕಾರಲ್ಲಿ ಹೋಗುವಾಗ ಬೇಕಂತ ಕೈ ಟಚ್ ಮಾಡಬಾರ್ದು, ಮಿರರ್ ಅಲ್ಲಿ ಕದ್ ನೋಡ್ಬಾರ್ದು, ದಾರಿ ಮಿಸ್ ಆಯ್ತು ಅಂತ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡ್ಬಾರ್ದು. ಹೊರಗಡೆ ಕರೆಯೋದಿಲ್ಲ ಅಂದ್ಮೇಲೆ ಇದೆಲ್ಲ ಎಲ್ಲಿಂದ ಬತ್ತು? ಸಿಕ್ಕಾಪಟ್ಟೆ ಒಳ್ಳೆನಾಗಿ ತಾಳಿ ಕಟ್ಟೋವರೆಗೂ ಒಳ್ಳೆ ಹುಡುಗನಾಗಿ ಇದ್ಬಿಡ್ತೀನಿ. ಇದೆಲ್ಲ ಯಾವ್ದು ಮಾಡ್ದೆ ಸಾಧು ತರ ಇರೋದಾದ್ರೆ ನಿನ್ನ ಯಾಕಯ್ಯ ನಾನು ಲವ್ ಮಾಡ್ಬೇಕು? ಆಗಲ್ಲ ಕಣಯ್ಯ, ನನಗೆ ನಿನ್ನ ಲವ್ ಮಾಡೋದಕ್ಕಾಗಲ್ಲ. ಇನ್ಮೇಲೆ ನನ್ನ ಹಿಂದೆ ಬರೋದೆಲ್ಲ ಮಾಡ್ಬೇಡ. ನಿಮ್ಮ ಅಣ್ಣಂದ್ರೆ ಹೇಗೆ ಹೇಳ್ತಾರೋ ಆ ಕೇಳ್ಕೊಂಡು ಬಿದ್ದಿರು. ನಿಂಗೆ ಪ್ರೀತಿ ಪ್ರೇಮ ಪ್ರಣಯ ಸಂಸಾರ ಏನು ಆಗ್ಬರೋದಿಲ್ಲ. ಈ ಅದಿತಿ ಬೇಗ ಆನ್ಸರ್ ಮಾಡೋದ್ ಬಿಟ್ಟು ಟೈಮ್ ಹಾಳು ಮಾಡ್ಬಿಟ್ಲು. ಅಣ್ಣ ಎಲ್ಲಾನು ಕೇಳಿಸ್ಕೊಂಡ ಅನ್ಸುತ್ತೆ. ಧ್ರುವ,
ವೈಜಯಂತಿ ಅಮ್ಮನ ಕೆಳಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲೇನ್ ಮಾಡ್ತಿದ್ಯಾ? ಅಣ್ಣ ಅದು ಬಾವಾ ಇವ್ರು ನಂಗೆ ಪ್ರಪೋಸ್ ಮಾಡ್ತಿದ್ರು. ವಾಟ್? ಧ್ರುವ ನಿನಗ್ ಪ್ರಪೋಸ್ ಮಾಡಿದ್ನ? ಹೌದು ಬಾವಾ, ನನ್ನ ಆಣೆಗೂ ಅಮ್ಮು ಅಕ್ಕನ ಆಣೆಗೂ ನಿಮ್ಮ ಆಣೆಗೂ ಇವ್ರು ನಂಗೆ ಪ್ರಪೋಸ್ ಮಾಡ್ತಿದ್ರು. ಧ್ರುವ ನಿಜಾನಾ? ಇಲ್ಲ ಅಣ್ಣ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳಿಗೆ ಪ್ರಪೋಸ್ ಮಾಡಿದಲ್ಲ. ನಾನು ನನ್ನ ಹುಡುಗಿಗೆ ಹೇಗ್ ಪ್ರಪೋಸ್ ಮಾಡ್ಬೇಕು ಅಂತ ಇವಳಿಗೆ ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಕನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಏನ್ ನಗ್ತಿದ್ರಿ? ನಾನು ಬಂದ ತಕ್ಷಣ ಸ್ಟಾಪ್ ಮಾಡಿದ್ರಿ? ಏನಿಲ್ಲ ಅಗ್ರಜ, ನೀನ್ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ತಳ್ಳಿ ಸಾಯಿಸ್ಬಿಡು ಅಂತ ಅಂದೆ. ವಿಕ್ರಾಂತ್, ಐ ಕ್ರೇಜಿ. ತಮಾಷೆಗೂ ಹಾಗೆಲ್ಲ ಮಾತಾಡೋಣ. ಬಿಡ್ತು. ಓ ಸಾರಿ ಕಣೋ, ಬಿಡ್ತು. ಶಾಂತಪ್ಪ ಸಾರಿ, ಬೇಜಾರ್ ಮಾಡ್ಕೊಳ. ಯಾಕೆ? ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಧೈರ್ಯ ಸಾಕಾಗ್ಲಿಲ್ವಾ? ಈ ವಿಷಯದ ನಾನು ನೀನಿಬ್ರು ಒಂದೇ ತರ ಬಿಡು, ಇವನ್ ತರ ಅಲ್ಲ. ಇಬ್ಬರಿಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್. ನಾನು ಅಮೂಲ್ಯ ಪ್ರಪೋಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ತಗೊಳ್ತೀನಿ. ಏನಣ್ಣ ಇದು? ಓಲೆ ಬದ್ ಗಿಫ್ಟಾ? ಇದನ್ನ ನೀನ್ ಪ್ರಪೋಸ್ ಮಾಡ್ಬೇಕಾಗಿರೋ ಹುಡುಗಿ ಕೊಡು. ವಸಿಷ್ಠ ಫ್ಯಾಮಿಲಿಗೆ ಸೊಸೆಯಾಗಿ ಬರ್ತಿರೋ ಹುಡುಗಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್ ಅಣ್ಣ. ಒಳ್ಳೆದಾಗ್ಲಿ. ಅಗ್ರಜ, ಇದು ಮೋಸ. ನಾನು ಆರ್ತಿಗ್ ಪ್ರಪೋಸ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಗಿಫ್ಟ್ ಕೊಟ್ಟಿದ್ಯಾ? ರೌಡಿನ ಆದ್ನಿಗಾದ್ರೂ ಕೊಟ್ಟಿದ್ಯಾ? ಇವನ್ಗೇನ್ ಸ್ಪೆಷಲ್? ವಿಕ್ರಾಂತ್, ಇದು ನಮ್ಮ ಮನೆ ನಡೀತಿರೋ ಕೊನೆ ಮದ್ವೆ ಆಗೋದಕ್ಕೆ ಯಾರು ಬಾಕಿ ಹೋಗಿಲ್ಲ. ಅದಕ್ಕೆ ನಾನು ಇದನ್ನ ಇವನಿಗೆ ಗಿಫ್ಟ್ ಹಾಕಿ ಕೊಡ್ತಾ ಇದ್ದೀನಿ. ಬಹುಶಃ ಇದ್ರ ಋಣ ಇವನಿಗಿತ್ತು ಅನ್ಸುತ್ತೆ. ಧ್ರುವ, ಆ ಹುಡುಗಿ ಒಪ್ಕೊಂಡಿದ ತಕ್ಷಣ ನನಗೆ ಹೇಳು. ಇಮ್ಮಿಡಿಯೇಟ್ ಮದ್ವೆ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತೀನಿ. ಧೂಮ್ ಧಾಮ್ ಆಗಿ ಅದ್ದೂರಿಯ ಮದುವೆ ಮಾಡ್ಕೊಡ್ತೀನಿ. ನನ್ ಮದ್ವೆನ ನನ್ ಮಕ್ಳು ನೋಡ್ಬೇಕು, ಸೊ ಅದಕ್ಕೆ ಮದ್ವೆಗಿಂತ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದ ಅಗ್ರಜ. ನೋಡೋದಿಕ್ಕೆ ರಾಮ್ ಕುಮಾರ್ ಕಲ್ತಿದ್ಯಾ?
ಎಷ್ಟು ಹುಡುಕಿದ್ರು ಆ ವೈದ್ಯ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಅವನು ಎಲ್ಲಿ ಅಂತ ಹುಡುಕೋದು? ವಸಿಷ್ಠ ಫ್ಯಾಮಿಲಿ, ಸತ್ಯನಾರಾಯಣ ಪೂಜೆ. ಬರ್ತಿರೋ ಹೆಸರು ವಸಿಷ್ಠ ಫ್ಯಾಮಿಲಿ ತಾನೆ? ಹಲೋ ಹಲೋ, ಪ್ರಜ್ವಲ್ ಅವರಾ? ಹೇಳಿ ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ತಮ್ಮೇನು ಕೇಳಿದ್ರಾ? ಹಾ ಸರ್, ಕೇಳಿದೆ. 25 ವರ್ಷದಿಂದ ನಮ್ಮ ತಂದೆ ಯಾವುದೋ ಪೂಜೆ ಶೂಟಿಂಗ್ಗೆ ವಶಿಷ್ಠರ ಮನೆಗೆ ಹೋಗಿದ್ರಂತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಸರ್. ಆ ಟೇಪು ನಮ್ಮ ಸ್ಟುಡಿಯೋ ಅಟ್ಟದ ಮೇಲೆ ಇನ್ನೂ ಹಾಗೇ ಇದೆ ಸರ್. ಅದು ನಿಮಗೆ ಬೇಕಿದ್ರೆ ನಾನು ಅದನ್ನ ನಿಮ್ಗೆ ಕಳಿಸ್ಕೊಡ್ಬೋದು. ಏನ್ ಸರ್, ಫೋಟೋ ಕೇಳಿದ್ರೆ ವಿಡಿಯೋನೇ ಕೊಟ್ಟಿದ್ರಲ್ಲ ಸರ್. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನೀವು ಆ ಟೇಪ್ ನಂಗೆ ಕಳ್ಸ್ಕೊಡ್ಬೋದಾ? ಎಸ್ ಸರ್, ನಿಮ್ಮ ಅಡ್ರೆಸ್ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನ ಕೊರಿಯರ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈಗಲೇ ಕಳಿಸಿ. ಕತ್ಲೆ ಕೋಣೆಯಲ್ಲಿ ಕಪ್ಪು ದಾರ ಹುಡ್ಕೋ ಅಂತ ಕಣ್ಕಟ್ಟಿ ಬಿಟ್ಟಂಗಾಗಿತ್ತು. ಆದ್ರೆ ಅಸಾಧ್ಯನೂ ಸಾಧಿಸಬಹುದು ಅನ್ಸ್ತಾ ಇದೆ. ಟೇಪ್ ಸಿಕ್ಕಿದ್ಮೇಲೆ ದೊಡ್ಡ ವಿಚಾರ ಗೊತ್ತಾಗ್ಬೋದು. ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಆ ಹುಡುಗಿ ಆನ್ಸರ್ಗೋಸ್ಕರ ಕಾಯೋದಿದೆಯಲ್ಲ, ಪ್ರತಿಯೊಂದು ಹುಡುಗಂಗೂ ಅದು ಗೋಲ್ಡನ್ ಟೈಮ್ ಆಗಿರುತ್ತೆ. ಈಗ ನನಗೂ ಅದೇ ಫೀಲ್ ಆಗ್ತಿದೆ. ಅವಳೇನಾದ್ರೂ ನನ್ನ ಪ್ರಪೋಸಲ್ ಒಪ್ಕೊಂಡ್ರೆ ನನ್ನ ಟೈಮ್ ಲೈಫ್ ಲಾಂಗ್ ಗೋಲ್ಡನ್ ಟೈಮ್ ಆಗಿರುತ್ತೆ. ಒಪ್ಕೊಳ್ಳಿಲ್ಲ ಅಂದ್ರೆ ಬ್ಯಾಡ್ ಟೈಮ್ ಅನ್ಕೊಂಡು ಸುಮ್ಮನೆ ಇರಬೇಕು. ಈ ಎದುರಿಗೆ ಪ್ರಪೋಸ್ ಮಾಡಿದ್ರು ಸುಮ್ಮನೆ ಆನ್ಸರ್ ಮಾಡಿದ್ರೆ ಟೆನ್ಷನ್ ಕೊಡ್ತಿದ್ದಾಳೆ. ಒಂದು ಕಾಲ್ ಮಾಡ್ಕೊಳ್ಳೋಣ. ಹಲೋ ಹಲೋ ಅದಿತಿ, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಇಲ್ಲ, ಮಾಡಿಲ್ಲ. ಏನ್ ಫೋನ್ ಮಾಡಿದ್ದು? ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿವಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡ್ದೆ. ಇಷ್ಟು ದಿನ ನನ್ನನ್ನು ಕಾಡ್ಸಿ ಈಗ ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಹೇಗೆ ನನ್ನನ್ನು ಆಟ ಆಡ್ಸಿದ್ಯೋ ನಾನು ಹಾಗೆ ನಿನ್ನನ್ನು ಆಟ ಆಡಿಸ್ತೀನಿ. ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳಲ್ಲ, ನೋಡ್ತಾ ಇರು. ಹಲೋ ಅದಿತಿ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನಿನ್ ಉತ್ತರ ಏನು? ನಂಗೊಂದ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಟೈಮ್ ಬೇಕು ಸರಿ, ಆದ್ರೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ಇವತ್ ಮೀಟ್ ಮಾಡ್ಬೇಕಾಗಿದ್ ಲೊಕೇಶನ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ, ಹೇಳ್ತೀನಿ. ಅದಿತಿ ಕಟ್ ಮಾಡ್ಬಿಟ್ಲು. ಅಲ್ಲ, ನಾಳೆ ಹೇಳೋದ್ನ ಈಗ ಹೇಳಿದ್ರೆ ಏನಾಗುತ್ತೆ? ಈ ಹುಡುಗಿರು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಅರ್ಥನೇ ಆಗಲ್ಲ. ಒಳ್ಳೆ ಮೈ ಮೇಲೆ ದೆವ್ವ ಬಂದವ್ರಂಗ ಆಡ್ತಾರೆ. ಕೊನೆಗೂ ಕಾಯ ಕೆಲಸ ಕಾಯಮಾಯ್ತು. ಅಯ್ಯೋ, ನಿಮ್ಗೇನಾಗಿದೆ? ಏನ್ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ತೆರಿಗೆ ಏನಕ್ಕ ನೀನು ಕರೆಕ್ಟ್ ಆಗಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿಯಲ್ಲ. ಈಗ ತಾನೇ ಪ್ರಪೋಸ್ ಆಗಿದೆ, ವಾಪಸ್ ರಿಪ್ಲೈ ಕೊಡೋಷ್ರೊಳಗೆ ಬ್ರೇಕ್ ಕೊಟ್ಬಿಟ್ಟಿಯಲ್ಲ ನೀನು. ಏನು ಪ್ರಪೋಸಾ? ಅದಕ್ಕೆ ನಿನಗ್ ಪ್ರಪೋಸ್ ಮಾಡ್ತಿದಾರಾ? ಏನ್ ಹೇಳ್ತಾ ಇದೀಯ ಅಮ್ಮು? ನೀವಿಬ್ರು ಯಾವಾಗ ಈ ತರ ಆದ್ರಿ? ಅಯ್ಯೋ ಅಕ್ಕ, ನೀನ್ ಎಲ್ಲೆಲ್ಗೋ ಹೋಗ್ಬೇಡ, ಅಷ್ಟೆಲ್ಲ ಸೀನ್ ಇಲ್ಲ. ಮ್ಯಾಟ್ರ್ ತುಂಬಾ ಸಿಂಪಲ್. ರಾಜಣ್ಣ ಪ್ರಪೋಸ್ ಮಾಡಕ್ ಹೋಗಿದಾರಲ್ವಾ, ಅದನ್ನೇ ನಾವಿಲ್ಲಿ ಆಕ್ಟ್ ಮಾಡ್ತಿದೀವಿ. ಒಳ್ಳೆ ಗೋಲ್ ನಿಮ್ದು. ನಾನ್ ಬಂದ್ ನೋಡಿದಕ್ ಸರಿ ಹೋಯ್ತು. ಅತ್ತೇನಾದ್ರೂ ನೋಡಿದಿದ್ರೆ ಏನ್ ಅನ್ಕೊಂತಿದ್ರು ಹೇಳು? ಏನೂ ಆಗ್ತಿರ್ಲಿಲ್ಲ. ಅಮ್ಮ ಏನ್ ಅಷ್ಟೊಂದು ಓಲ್ಡ್ ಸ್ಕೂಲ. ಆದ್ರೂ ಆಚೆ ಈಚೆ ಜನ ಓಡಾಡ್ತಿರ್ತಾರೆ ಅಂತ ನೋಡ್ಕೊಂಡು ಈ ತರ ಕೆಲ್ಸ ಎಲ್ಲ ಮಾಡಿ ಯಾರಿಗಾದ್ರೂ ನಂತರನೇ ಗಾಬರಿ ಆಗತ್ತೆ. ಕರೆಕ್ಟ್ ಅದಕ್ಕೆ
ಧ್ರುವ. ಹಾಯ್ ಅದಿತಿ. ಏನೋ ಮಾತಾಡ್ಬೇಕು ಅಂದ್ಯಲ್ಲ ಧ್ರುವ, ಮಾತಾಡು. ಏನ್ ವಿಷಯ? ಏನ್ ವಿಷಯನಾ? ಯಾಕೆ ನಿಂಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಏನು ಅಂತ ಬೇಗ ಹೇಳು, ನಾನು ಹೋಗ್ಬೇಕು. ಯಾಕೆ ಸುಮ್ಮನೆ ಸತಾಯಿಸ್ತಿದ್ಯಾ ಅದಿತಿ? ಒಪಿನಿಯನ್ ಹೇಳ್ಬಾರ್ದಾ? ನನ್ನ ಗೌರಿಕೊಳ್ಳೋದ್ರಿಂದ ನಿಂಗೆ ಅಷ್ಟೊಂದು ಖುಷಿ ಸಿಗುತ್ತಾ? ಓ, ಆ ವಿಷಯನಾ? ಅಯ್ಯೋ, ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಧ್ರುವ, ಅದಕ್ಕೆ ಇಲ್ಲಿ ತನಕ ಯಾಕೆ ಕರ್ದೆ? ಮತ್ತೆ ನೀನ್ ತಲೆ ಮಾಡ್ತಿದ್ಯಾ ಅದಿತಿ? ನಾನು ತುಂಬಾ ಎಕ್ಸೈಟ್ ಆಗಿ ಬಂದಿದ್ದೀನಿ. ನೀನ್ ನೆಗ್ಲೆಕ್ಟ್ ಮಾಡಿ ಮಾತಾಡಿ ಹರ್ಟ್ ಮಾಡಬೇಡ ಪ್ಲೀಸ್. ಬೇಗ ನೀನ್ ಒಪಿನಿಯನ್ ಹೇಳು. ನಂಗೆ ವೈಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅಯ್ಯೋ ಸುಮ್ನಿರು ಅಮೂಲ್ಯ, ನೀನು ಕ್ಯಾರೆಕ್ಟರ್ ಅಲ್ಲೇ ಇದೆಯಾ? ನೀನು ಬಜರಿ ತರ ಆಕ್ಟ್ ಮಾಡ್ತಾ ಇದೀಯ, ಮಿಸಸ್ ಧ್ರುವನ್ ತರ ಅಲ್ಲ. ನೀನ್ ಬಜರಿ ಅಂತ ಊರ್ನೂರೆಲ್ಲ ಬಜರಿ ಆಗಿರ್ತಾರ, ಅವ್ಳು ನಿನ್ ತರ ಆಗಿರಲ್ಲ. ಯಾಕಕ್ಕೆ ಅವಳು ನಂತರನೂ ಇರ್ಬೋದಲ್ವಾ? 101% ಶ್ಯೂರ್ ಆಗಿ ಹೇಳ್ತಾ ಇದೀನಿ, ಅವಳು ತುಂಬಾ ಸಾಫ್ಟ್ ಆಗಿರ್ತಾಳೆ. ಧ್ರುವನ್ ಹುಡುಗಿ ತರ ಆಡು. ಕರೆಕ್ಟ್ ಆಗಿ ಹೇಳ್ದಾದ್ಯಾ. ಈ ತರದ ಹುಡುಗಿನ ಯಾವನ್ ಲವ್ ಮಾಡ್ತಾನೆ? ಧ್ರುವ ಇಂತ ಹುಡುಗಿನ ಲವ್ ಮಾಡಕ್ ಚಾನ್ಸೇ ಇಲ್ಲ. ಹೆಂಡತಿರ ಪರವಾಗಿ ಮಾತಾಡಿದ್ರು ಹೆಂಡತಿರ್ಗ ಆಗಲ್ವಾ? ಓಹೋ, ಅವ್ರ ಅಣ್ಣನೇ ಅಂತವಳನ್ನ ಲವ್ ಮಾಡಿದನಲ್ಲ, ಅದಕ್ಕೆ ಇರ್ಬೇಕು. ಅಮ್ಮು, ಅದಕ್ಕೆ ಹೇಳ್ತಿರೋದು ನಿಜಾನೇ. ನಮ್ ರಾಜಣ್ಣ ಯಾವ್ದಾದ್ರು ಪಾಪದ ಹುಡುಗಿನೇ ಹುಡ್ಕೊಂಡಿರ್ತಾನೆ. ಇರ್ಬೋದು, ಆದ್ರೆ ರಾಜಣ್ಣನ್ ಹುಡುಗಿ ಹೇಗ್ ರಿಯಾಕ್ಟ್ ಮಾಡ್ತಾಳೆ ನನಗೇನ್ ಗೊತ್ತು? ಸಾಫ್ಟ್ ನೇಚರ್ ಅಂತ ಅನ್ಕೋ, ಸ್ವಲ್ಪ ನಯ ನಾಜುಕು ಎಲ್ಲ ಇರ್ಲಿ. ಪಾಪದಣ್ಣ ನಿಮ್ತ ಬಜಾರಿನ ಇಷ್ಟಪಟ್ಟಿದ್ದಾನೆ ಅಂತ ಹೇಳಿ ಎಲ್ರು ಅದೇ ಕೆಲಸ ಮಾಡ್ತಾರಾ? ಕಟ್ 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 ಕಟ್. ಇದ್ ಯಾಕೋ ಸರಿ ಬರ್ತಿಲ್ಲ. ಇನ್ನೇನೋ ಬೇಕು. ನಿಮ್ದೇನ್ರಿ ಗ್ಯಾಪ್ ಅಲ್ಲಿ ಏನ್ರಿ ಬೇಕು ನಿಮ್ಗೆ? ಅದು ಏನೋ ಸಾಲ್ತಿಲ್ಲ, ಇನ್ನೇನೋ ಬೇಕು. ಎಲ್ರದ್ದು ಇದೇ ಆಗೋಯ್ತು. ಏನ್ ಬೇಕು ಅಂತಾನೆ ಗೊತ್ತಿರಲ್ಲ. ನೋಡಿದಾಗ ಏನೋ ಸಜೆಷನ್ ಕೊಟ್ಟು ಏನೋ ಕಂಡಿಡ್ದು ಏನೋ ತರ ಏನೋ ಬೇಕು ಇನ್ನೇನೋ ಬೇಕು ಅಂತ ಹೇಳ್ಬಿಡ್ತೀರ. ಏನ್ ಬೇಕು ಅಂತ ಹೇಳಿದ್ರೆ ತಾನೇ ಕೊಡಕ್ ಸಾಧ್ಯ. ಓಕೆ, ಟೇಕ್ 2 ಆಕ್ಷನ್. ಇದು ಸರಿ ಇಲ್ಲ. ಟೇಕ್ 5. ಕಟಿ ಕೈ ಇಟ್ಕೊಂಡು ಹಿಂಗೆ ಹೋಗ್ತಿದ ಮುಂದೆ, ಹಿಂಗೆ ತಿನ್ಕೊಂಡು ಹಿಂಗ ಹಾಕ್ಬೇಕು. ಹಾ, ಟೇಕ್ 10 ಆಕ್ಷನ್. ನೀನು ಸ್ವಲ್ಪ ನಾಚಿಕೆ. ಇದು ಒಂಚೂರು ಸರಿ ಬರ್ತಾ ಇಲ್ಲ. ಇನ್ನೂ ಏನೋ ಬೇಕು ಆದ್ಯ ಮೇಡಮ್. ಟೇಕ್ 20 ಆಕ್ಷನ್. ನೀವ್ ಇಲ್ಲೇನ್ರಿ ಮಾಡ್ತಾ ಇದೀರಾ? ಅದು ಇವತ್ತು ಆಫೀಸ್ಗೆ ರಜೆ ಇತ್ತಲ್ಲ, ಟೈಮ್ ಪಾಸೇ ಆಗ್ತಾ ಇರಲಿಲ್ಲ, ಅದಕ್ಕೆ ಸೀದಾ ಇಲ್ಲಿ ಓಡ್ ಬಂದ್ಬಿಟ್ಟೆ. ಆಯ್ತು, ಸುಮ್ಮನೆ ಸಗಲ್ ಕೂತ್ಕೊಳ್ಳಿ. ಒಂದ್ ವೇಳೆ ಧ್ರುವ ಲವ್ ಮಾಡಿರೋ ಹುಡುಗಿ ಅಮ್ಮಕ್ಕಿಂತ ಉದ್ದ ಇದ್ರೆ ಏನ್ ಮಾಡೋದು? ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮಿಷ ಬಂದೆ. ಶ್ರೀಕಾಂತ ಬನ್ರಿ ಇಲ್ಲಿ. ಹತ್ತಿದ್ರ ಮೇಲೆ. ಹಾ, ಅದಕ್ಕೆ ಈಗ ಕಾಂತನ ನಿಮ್ ಗರ್ಲ್ ಫ್ರೆಂಡ್ ಪ್ರಪೋಸ್ ಮಾಡಿ. ಟೈಮ್ ಪಾಸ್ ಆಗುತ್ತೆ ಅನ್ಕೊಂಡ್ರೆ ಮಾನ ಮರ್ಯಾದೆ ಹರಾಜಿಗಿಡುವಾಗ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಹುಡುಗನ್ ಅವತಾರದಲ್ಲಿರೋ ಹುಡುಗಿ ಹುಡುಗಂಗ್ ಪ್ರಪೋಸ್ ಮಾಡದ. ಚೂರು ಚೆನ್ನಾಗಿಲ್ಲ. ವಾಟ್ ನಾನ್ಸೆನ್ಸ್ ಅಮ್ಮು. ಕಾಂತನ್ ಮುಖ ನೋಡಿದ್ರೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಸುತ್ತಾ? ಡಿವೋರ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಮೇಲತ್ಸಿದ್ದ ಅವ್ರು ಮೇಡಮ್, ಮಾತಲ್ಲೇ ಜಾಡ್ಸದ್ದು ಕೆಳಗ್ ಬೀಳಿಸ್ತಾ ಇದ್ದೀರಾ ನೀವು. ಮರ್ಯಾದೆ ಕಳಿಬೇಡಿ ಮೇಡಮ್. ಇರೋದನ್ನ ಮಾತ್ರ ತೆಗಿಯಕ್ಕಾಗೋದು. ಕೆಳಗಿಳಿದು. ಅಮ್ಮು ನೀನೇ ಬಾ. I love you. Will you marry me?